ವಿದ್ಯಾರ್ಥಿಗಳ SSLC ಏಪ್ರಿಲ್ 2016 ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ವಿಡಿಯೋ ಸರಣಿಯ ಭಾಗ 4ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು 2 ಅಂಕಗಳ 4 ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 500 ಕೈಗಡಿಯಾರಗಳಿವೆ. ಅದರಲ್ಲಿ 50 ಕೈಗಡಿಯಾರಗಳು ದೋಷಪೂರಿತವಾಗಿದೆ. ಆ ಪೆಟ್ಟಿಗೆಯಿಂದ ಒಂದು ಕೈಗಡಿಯಾರವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದು ಸಂಭವನೀಯತೆಯ ಪ್ರಶ್ನೆ ಆಗಿರೋದ್ರಿಂದ ಸಂಭವನೀಯತೆಯ ಸೂತ್ರ ನಾವು ಬರೀಬೇಕು. P(a) N(a) ಭಾಗಿಸು N(s). N(s) ಅಂದರೆ ಒಟ್ಟು ಸಾಧ್ಯತೆಗಳು, N(a) ಅಂದರೆ ಅನುಕೂಲಿಸುವಂಥ ಸಾಧ್ಯತೆ ಘಟನೆಗಳು. P(a) ಇಲ್ಲಿ ನಮಗೆ 50 ದೋಷಪೂರಿತ ಕೈಗಡಿಯಾರಗಳಿವೆ. ಒಟ್ಟು ದೋಷಪೂರಿತವಾದ ಕೈಗಡಿಯಾರಗಳನ್ನು ಆಯ್ಕೆ ಮಾಡುವ ಸಾಧ್ಯತೆಗಳು 50. ಅಂದರೆ ಒಟ್ಟು ಸಾಧ್ಯತೆಗಳು 500, ಯಾಕೆಂದರೆ 500 ಕೈಗಡಿಯಾರಗಳಿವೆ. ಆದುದರಿಂದ ಸಂಭವನೀಯತೆ P(a) 500ನೇ 50 ಅಥವಾ P(a) 10ನೇ 1. ಮುಂದಿನ ಪ್ರಶ್ನೆ ಸಂಖ್ಯೆ 20. ವರ್ಗಮೂಲ 3 ಮತ್ತು ಘನಮೂಲ 2 ಕರಣಿಗಳ ಗುಣಲಬ್ಧ ಕಂಡುಹಿಡಿಯಿರಿ. ವರ್ಗಮೂಲ 3 ಮತ್ತು ಘನಮೂಲ 2 ಇಲ್ಲಿ ನಾವು ನೋಡಬೇಕಾಗಿರುವುದು ಕರಣೀಯ ಕ್ರಮಗಳು. ವರ್ಗಮೂಲ 3 ಅಂದರೆ ಕರಣೀಯ ಕ್ರಮ 2 ಮತ್ತು ಘನಮೂಲ 2 ಅಂದರೆ ಕರಣೀಯ ಕ್ರಮ 3. ಕರಣೀಯ ಕ್ರಮಗಳು 2 ಮತ್ತು 3 ಆಗಿದೆ. ಇವುಗಳ ಲಸವನ್ನು ತೆಗಿಬೇಕು. 2 ಮತ್ತು 3 ಲಸ 6. ಆದುದರಿಂದ 6 ಬರುವ ಹಾಗೆ ಕರಣೀಯ ಕ್ರಮಗಳನ್ನು ನಾವು ಬದಲಾಯಿಸಬೇಕು. ಬದಲಾಯಿಸುವುದು ಹೇಗೆ ಅಂತಂದರೆ 2ಕ್ಕೆ ನಾವು 3ರಿಂದ ಗುಣಿಸಬೇಕು. 3 6 ಆಗುತ್ತೆ. 3ಕ್ಕೆ 2ರಿಂದ ಗುಣಿಸಿದಾಗ 3 6 ಆಗುತ್ತೆ. ಯಾವಾಗ ನಾವು 3ಅನ್ನು ಗುಣಿಸಿದೆವೋ ಆಗ ನಾವು ಕರಣೀಯದ ಘಾತವನ್ನು ಕೂಡ 3ಕ್ಕೆ ಏರಿಸಬೇಕು. ಅದೇ ಥರ ಇಲ್ಲಿ ನಾವು 2ರಿಂದ ಗುಣಿಸಿದ್ದೇವೆ, ಆಗ ಕರಣೀಯದ ಘಾತವನ್ನು ಕೂಡ 2ಕ್ಕೆ ಏರಿಸಬೇಕು. ಇದು ನಿಯಮ. ಹೀಗೆ ಮಾಡಿದಾಗ ಮುಂದಿನ ಹಂತದಲ್ಲಿ ನಮಗೆ ಇದು 6ನೇ ಮೂಲ 27 ಗುಣಿಸು 6ನೇ ಮೂಲ 4 ಆಗುತ್ತೆ. 3 ಅಂದರೆ 27, 2 ಅಂದರೆ 4 ಸಮ 6ನೇ ಮೂಲ 27 ಗುಣಿಸು 4 ಅಂದರೆ 6ನೇ ಮೂಲ 108. ಇದು ಗುಣಲಬ್ಧವನ್ನು ಕಂಡುಹಿಡಿಯುವಂತಹ ಕ್ರಮ. ಇನ್ನೊಂದು ರೀತಿಯಲ್ಲೂ ಘಾತಾಂಕ ರೂಪಕ್ಕೆ ಪರಿವರ್ತಿಸಿ ಕೂಡ ಕಂಡುಹಿಡಿಯಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 21. ಇಲ್ಲಿ ಚಾಯ್ಸ್ ಇದೆ ಅಥವಾ ಅನ್ನೋದನ್ನು ಕೊಟ್ಟು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. P(x) x3 + 4x² - 5x + 6 ಬಹುಪದೋಕ್ತಿಯನ್ನು G(x) x+1ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಅಥವಾ P(x) x4 + 2x3 - 2x² + x - 1 ಬಹುಪದೋಕ್ತಿಯನ್ನು x² + 2x - 3ರಿಂದ ಭಾಗಿಸಿದಾಗ ನಿಶ್ಶೇಷ ಪಡೆಯಲು ಅದಕ್ಕೆ ಕೂಡಿಸಬೇಕಾದ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಈಗ ಮೊದಲಿಗೆ ನಾವು ಒಂದು ಕೋಷ್ಟಕ ಮಾಡಿಕೊಂಡು ಬರೆಯೋಣ. x3 + 4x² - 5x + 6 ಇದು ಮೊದಲನೇ ಭಾಗ. ಈ ಲೆಕ್ಕವನ್ನು ಮಾಡ್ತಾ ಇದ್ದೀವಿ. P(x) x3 + 4x² - 5x + 6 ಇಲ್ಲಿ ನಾವು ಯಾವುದರಿಂದ ಭಾಗಿಸಬೇಕು ಅಂದರೆ x+1ರಿಂದ ಭಾಗಿಸಬೇಕು. ಈಗ ನಮಗೆ ಭಾಗಿಸೋಣ. ಮೊದಲಿಗೆ x² ಗುಣಿಸಬೇಕಾಗತ್ತೆ. ಯಾಕೆಂದರೆ ನಮಗೆ ಮೊದಲ ಪದ x3 ಬರಬೇಕು. x3 ಬರಬೇಕು ಅಂತಂದರೆ xಗೆ x² ಗುಣಿಸಬೇಕು. ಗುಣಿಸೋಣ. x² ಗುಣಿಸು x ಅಂದರೆ x3 ಪ್ಲಸ್ x² ಗುಣಿಸು 1 ಅಂದರೆ x². ಈಗ ಗುಣಿಸಿ ಆಯಿತು. ಈಗ ಇವುಗಳನ್ನು ಕಳೆಯೋಣ. x3 ಕಳೆ x3 ಕ್ಯಾನ್ಸಲ್ ಆಗುತ್ತೆ. 4x² ವರ್ಗದಿಂದ x² ವರ್ಗವನ್ನು 1x ವರ್ಗವನ್ನು ಕಳೆದಾಗ ಅದು 3x² ಆಗುತ್ತೆ. ಮೈನಸ್ 5x ಅಂದರೆ ಇದನ್ನು ಕೆಳಗೆ ತರಬೇಕು. ಈಗ ನಾವು ಪುನಃ 3x ವರ್ಗ ಹೊಡೆದು ಹೋಗಬೇಕು ಅಂತಂದರೆ ಈ xಗೆ ನಾವು 3xನಿಂದ ಗುಣಿಸಬೇಕು. ಪ್ಲಸ್ 3xನಿಂದ ಗುಣಿಸಿದಾಗ 3x ಗುಣಿಸು x ಅಂದರೆ 3x² ಪ್ಲಸ್ 3x ಗುಣಿಸು ಪ್ಲಸ್ 1 ಅಂದರೆ 3x² ಪ್ಲಸ್ 3x ಆಗುತ್ತೆ. 3xಗೆ x² ಮತ್ತು 3x² ಕ್ಯಾನ್ಸಲ್ ಆಗುತ್ತೆ. ನಮಗೆ ಪ್ಲಸ್ 3x ಇದ್ದು ಕಳೆದಾಗ ಮೈನಸ್ 3x ಆಗುತ್ತೆ. ಮೈನಸ್ 3x ಮೈನಸ್ 5x ಮೈನಸ್ 8x ಮತ್ತು ಈ 6ಅನ್ನು ಕೆಳಗೆ ತರಬೇಕು. ಮೈನಸ್ 8x ಪ್ಲಸ್ 6 ಆಗ್ತದೆ. ಈಗ ಮೊದಲ ಪದ ಮೈನಸ್ 8x ಕ್ಯಾನ್ಸಲ್ ಆಗಬೇಕು ಅಂತಂದರೆ ನಾವು ಈ ಒಂದು ಭಾಜಕಕ್ಕೆ ಅಥವಾ x+1ಕ್ಕೆ ನಾವು -8ರಿಂದ ಗುಣಿಸಬೇಕು. -8ರಿಂದ ಗುಣಿಸಿದಾಗ -8 ಗುಣಿಸು x ಮೈನಸ್ 8x ಆಗುತ್ತೆ. ಪ್ಲಸ್ ಮೈನಸ್ ಆಗುತ್ತೆ. 8 ಓನ್ಲಿ 8. ಇದನ್ನು ಕಳೆದಾಗ -8x ನಿಂದ -8x ಕಳೆದಾಗ ಕ್ಯಾನ್ಸಲ್ ಆಗುತ್ತೆ.
ಪ್ಲಸ್ 6ರಿಂದ -8 ಕಳೆದಾಗ ಮೈನಸ್ ಕಳೆದಾಗ ಪ್ಲಸ್ ಆಗುತ್ತೆ, ಅದು +8 ಆಗುತ್ತೆ ಕಳೆಯುವಾಗ. +8 +6 +14 ಆಗ್ತದೆ. ಇದು ಶೇಷ. ಈಗ ಕೇಳಿದ್ದು x+1ರಿಂದ ಭಾಗಿಸಿ ಬರುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಈಗ ಭಾಗಲಬ್ಧ x ವರ್ಗ + 3x - 8 ಹಾಗೂ ಶೇಷ 14. ಇದು ಒಂದು ಭಾಗ, ಇದನ್ನು ನೀವು ಉತ್ತರಿಸ್ಬೋದು. ಅಥವಾ ಇನ್ನೊಂದು ಭಾಗ x⁴ + 2x⁻³ - 2x ವರ್ಗ + x - 1 x ವರ್ಗ + 2x - 3ರಿಂದ ನಿಶ್ಶೇಷವಾಗಿ ಭಾಗಿಸಬೇಕು ಅಂತಾದರೆ ಈ ಬಹುಪದೋಕ್ತಿ ಯಾವ ಬಹುಪದೋಕ್ತಿಯನ್ನು ಕೂಡಿಸಬೇಕು ಅಂತ. ಈಗ ನಾವು ಭಾಗಿಸೋಣ. ಇಲ್ಲಿ ಫಸ್ಟಿಗೆ ನಾವು x⁴ ಹೊಡೆದೋಗ್ಬೇಕು ಅಂದರೆ x ವರ್ಗಕ್ಕೆ ನಾವು x ವರ್ಗದಿಂದ ಗುಣಿಸಬೇಕು. x ವರ್ಗ ಗುಣಿಸು x ವರ್ಗ ಅಂದರೆ x⁴ ಬರುತ್ತೆ. x ವರ್ಗ ಗುಣಿಸು +2x ಅಂದರೆ +2x⁻³ ಬರುತ್ತದೆ. x ಮತ್ತು x⁴ ಕೂಡಿಸಿ x⁻³ ಆಗ್ತದೆ. ಮೈನಸ್ ಪ್ಲಸ್ ಮೈನಸ್ x ವರ್ಗ ಗುಣಿಸು 3 ಅಂದರೆ 3x ವರ್ಗ ಬರ್ತದೆ. ಅಂದರೆ ಈ x ವರ್ಗದಿಂದ ಇಲ್ಲಿರುವ 3 ಪದಗಳಿಗೆ ಗುಣಿಸಬೇಕು. ಗುಣಿಸಿದಾಗ ಇಲ್ಲಿ ಉತ್ತರದಲ್ಲೂ 3 ಪದಗಳು ಬರ್ತವೆ. ಈಗ ನಾವು ಕಳೆದಾಗ x⁴ x⁴ ಕ್ಯಾನ್ಸಲ್ ಆಗುತ್ತೆ. 2x⁻³ 2x⁻³ ಅದೇ ರೀತಿ ಬಂದರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಕಳೆದಾಗ. ಈಗ -3x ವರ್ಗನ ಕಳೆದಾಗ ಇದು ಪ್ಲಸ್ ಚಿಹ್ನೆಯಾಗಿ ಪರಿವರ್ತನೆ ಆಗುತ್ತೆ. +3x ವರ್ಗ -2x ವರ್ಗ ವಿರುದ್ಧ ಚಿಹ್ನೆಗಳು 3ರಿಂದ 2 ಕಳಿಬೇಕು. ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ x ವರ್ಗ ಉಳಿಯುತ್ತದೆ. ಈ ಪ್ಲಸ್ ಎಕ್ಸನ್ನು ಕೆಳಗೆ ತನ್ನಿ, -1 ಕೂಡ ಕೆಳಗೆ ತನ್ನಿ, ಯಾಕಂದರೆ ಇಲ್ಲಿ 3 ಪದಗಳಿವೆ. ಈಗ x ವರ್ಗ ಹೊಡೆದು ಹೋಗಬೇಕು ನೆಕ್ಸ್ಟ್ ಹಂತದಲ್ಲಿ. ಆಗ ನಾವು ಈ ಬಹುಪದೋಕ್ತಿಗೆ 1ರಿಂದ ಗುಣಿಸಿ +1ರಿಂದ ಗುಣಿಸಿದರೆ ಇಲ್ಲಿ x ವರ್ಗ ಬರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. +1 ಗುಣಿಸು x ವರ್ಗ ಅಂದರೆ x ವರ್ಗ +2x ಗುಣಿಸು 1 ಅಂದರೆ 2x -3 ಗುಣಿಸು 1 ಅಂದರೆ -3. ಈಗ ಕಳೆದಾಗ x ವರ್ಗ ಕ್ಯಾನ್ಸಲ್ ಆಯಿತು. ಈಗ +2x ಕಳೆದಾಗ -2x ಆಗುತ್ತೆ. +x -2x ಅಂದರೆ -x ಉಳಿಯುತ್ತದೆ. -3 +3 ಆಗುತ್ತೆ. +3 -1 ಅಂದರೆ +2 ಉಳಿಯುತ್ತದೆ. ಅಂದರೆ ಇದು ಶೇಷ ಉಳಿಯಿತು. ನಮಗೆ ಈಗ ಶೇಷ -x +2 ಆಯಿತು. ಈಗ ಯಾವ ಬಹುಪದೋಕ್ತಿಯನ್ನು ಕೂಡಿಸಬೇಕಾದ್ರೆ ಇದರ ವಿರುದ್ಧ ಚಿಹ್ನೆ -x ಅಂದರೆ +x +2 ಇದ್ದರೆ -2 x - 2 ಈ ಬಹುಪದೋಕ್ತಿಗೆ ಕೂಡಿಸಿದಾಗ ನಮಗೆ ಬರುವಂತಹ ಬಹುಪದೋಕ್ತಿಯು x ವರ್ಗ + 2x - 3ರಿಂದ ನಿಶ್ಶೇಷವಾಗಿ ಭಾಗಿಸಿ ಹೋಗುತ್ತೆ. ಈ ಪ್ರಶ್ನೆಯನ್ನು ಅಥವಾ ಮೊದಲನೇ ಪ್ರಶ್ನೆ ಅಥವಾ ಈ ಪ್ರಶ್ನೆಯನ್ನು ನೀವು ಉತ್ತರಿಸಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 22. ವರ್ಗಮೂಲ 3 tan θ = 1 ಮತ್ತು θ ಒಂದು ಲಘುಕೋನವಾಗಿದೆ. sin 3θ ಬೆಲೆ ಕಂಡುಹಿಡಿಯಿರಿ. ವರ್ಗಮೂಲ 3 tan θ = 1, ಅದು tan θ = 1 ಭಾಗಿಸು ವರ್ಗಮೂಲ 3 ಆಗ್ತದೆ. θ = 30 ಡಿಗ್ರಿ, ಯಾಕೆಂದರೆ tan θ 1 ಭಾಗಿಸು ವರ್ಗಮೂಲ 3 ಬರಬೇಕಿದ್ರೆ θದ ಬೆಲೆ 30 ಡಿಗ್ರಿ ಆಗಬೇಕು. ನಮಗೆ 3θ ಬೇಕು. 3θ ಅಂದರೆ 3ರಿಂದ ಗುಣಿಸಿದಾಗ 3 × 30 ಡಿಗ್ರಿ ಅಂದರೆ 3θ ಅಂದರೆ 90 ಡಿಗ್ರಿ ಬರುತ್ತದೆ. ಈಗ sin 3θ ಅಂದರೆ sin 90 ಡಿಗ್ರಿ ಆಗುತ್ತೆ. sin 90 ಡಿಗ್ರಿ ಅಂದರೆ 1. ಆದ್ದರಿಂದ ವರ್ಗಮೂಲ 3 tan θ 1 ಆದರೆ sin 3θ sin 90 ಡಿಗ್ರಿ ಕೂಡ 1 ಆಗ್ತದೆ. ಇಲ್ಲಿಗೆ ಈ ವಿಡಿಯೋ ಪಾಠವನ್ನು ಮುಗಿಸೋಣ. 4 ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸಿದ್ದೇವೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು.